MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಇನ್ನು ತಿಮರೋಡಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಕೇಳಿಬಂದಿದೆ. ಇದೇ ವಿಚಾರವಾಗಿ ಗಿರೀಶ್ ಮಠಣ್ಣನವರ್ ಸೇರಿದಂತೆ ಹಲವರ ವಿರುದ್ಧ FIR ದಾಖಲಾಗಿದೆ. ತನ್ನ ವಿರುದ್ಧ FIR ದಾಖಲಾಗ್ತಾ ಇದ್ದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಗಿರೀಶ್ ತೆರಳಿದ್ರು. ಈ ಕುರಿತಾದಂತಹ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ತಿಮರೋಡಿ ಬಂಧನ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ PL ಸಂತೋಷ್ ಬಗ್ಗೆ ಅವಹೇಳನ ಮಾಡಿದ ಆರೋಪದಡಿ ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ಬಂಧಿಸಿದ್ರು. ವೈದ್ಯಕೀಯ ಪರೀಕ್ಷೆ ನಡೆಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶಿಸಿದ್ದು, ನಾಳೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಬೆಳ್ತಂಗಡಿ ಸಂಚಾರಿ ಪೀಠ ನಿಗದಿಪಡಿಸಿದೆ. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರೋ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಉಡುಪಿಯ ಹಿರಿಯಡ್ಕ ಜೈಲಿನಲ್ಲಿ ಇರಿಸಲಾಗಿದೆ. ನಿನ್ನೆ ಆರೋಗ್ಯ ತಪಾಸಣೆ ವೇಳೆ ತಿಮರೋಡಿಗೆ ಹೈ BP ಇತ್ತು. ಹೀಗಾಗಿ ಇಂದು ಸಿಬ್ಬಂದಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಇತ್ತ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಗಿರೀಶ್ ಮಠಣ್ಣನವರ್ ಸೇರಿ ಹಲವರ ವಿರುದ್ಧ FIR ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಠಾಣೆಯಲ್ಲಿ ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ T ಜಯಂತ್ ವಿರುದ್ಧ FIR ಹಾಕಲಾಗಿದೆ. ಅದ್ಯಾವಾಗ ತನ್ನ ಮೇಲೆ FIR ದಾಖಲಾಗಿದೆ ಅಂತ ಗಿರೀಶ್ ಮಠಣ್ಣನವರ್ಗೆ ತಿಳಿಯಿತು, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತೆರಳಿದ್ರು. ವಕೀಲರು, ಮಾನವ ಹಕ್ಕು ಹೋರಾಟಗಾರರ ಜೊತೆ ಠಾಣೆಗೆ ತೆರಳಿದ ಮಠಣ್ಣನವರ್ ವಿನಾಕಾರಣ FIR ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಕಷ್ಟ ಬೇಡ, ನಾವೇ ಬರುತ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ರು. ಸ್ವತಃ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ, ಇಲ್ಲಾಂದ್ರೆ ಅರೆಸ್ಟ್ ಮಾಡಿದ್ರೆ ಮಾಡಲಿ ಸರ್, ಮಾಡಲಿ, ಅರೆಸ್ಟಿಗೆ ನೋಡಿ ಸರ್. ಹೋರಾಟಗಾರ ಇವತ್ತಿಗೂ ಕೂಡ ಭಯ, ಯಾವುದು ಭಯ? ವಿ ಕ್ವಶನ್ ದ ಥ್ರೆಟ್ ಇಟ್ ಸೆಲ್ಫ್. ಹೆದರ್ಸ್ತಾರ? ಅರೆಸ್ಟ್ ಮಾಡಕ್ಕೆ ಹೆದರ್ಸ್ತಾರ? ಆಯ್ತು, ಅದಕ್ಕೆ ಬಂದಿದ್ದೀವಿ, ಓಡಿ ಹೋಗ್ತಾ ಇಲ್ವಲ್ಲ. ಮೇಲೆ FIR ಮಾಡಿದ್ದಾರೆ. ನಿಮ್ಮ ಜೊತೆ ಯಾರ್ಯಾರ ಮೇಲೆ FIR ಮಾಡಿ? ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಹೆಸರು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ತಾವು ಕೂಡ ಇದ್ರಿ, ಅವರು ಅಡ್ಡಿಪಡಿಸಿಲ್ಲ ಇಲ್ಲ ಅಂತ ಹೇಳಿದ ಮೇಲೆ ಆ ಥರ ಅವ್ರನ್ನ ಮತ್ತೆ ಈಗ ಬೇಲ್ ಆದರೆ ಮತ್ತೆ ಬಾಡಿ ವಾರಂಟ್ ಮಾಡಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ. ಇತ್ತ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ DCM DK ಕೆಂಡ ಕಾರಿದ್ದಾರೆ. ನಮ್ಮ BL ಸಂತೋಷ್ ವಿರುದ್ಧ ಮಾತನಾಡಿದ್ದಾರೆ. ನಾವೇ ಜೈಲಿಗೆ ಹಾಕಬೇಕೆಂದು ತೀರ್ಮಾನಿಸಿದ್ದೆವು, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂದ್ರು. RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳಕರು ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗಲಿ ಲೀಡ್ರು, ಏನು ದಾಖಲೆ ಇದೆ ಅವನ ಹತ್ರ? DCM DK ಈ ಹೇಳಿಕೆಗೆ ಹೋರಾಟಗಾರ ಗಿರೀಶ್ ಮಠಣ್ಣನವರ್ ಕಿಡಿಕಾರಿದ್ದಾರೆ. ಇವತ್ತು ಸ್ವತಃ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, BL ಸಂತೋಷಿಗೆ ಬೈದಿದ್ದಕ್ಕೆ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ. BL ಸಂತೋಷ್ ಅವ್ರಿಗೆ ಬೈದಿದ್ದಕ್ಕೆ ಅಂತ ಹೇಳಿದ್ರೆ ಅವರು ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ಹಿಂದೂ ಸಂಘಟನೆಯವರಾಗಿ ಹಿಂದೂ ಹೆಣ್ಮಕ್ಳ ಹತ್ಯೆ ಆಯಿತು, ಯಾಕೆ ಮಾತಾಡ್ತಾ ಇಲ್ಲ ಅಂತ ನ್ಯಾಚುರಲ್ ಆಗಿ ಮಹೇಶ್ ಶೆಟ್ರು ಒಂದು ನೋವಿನಿಂದ ಕೇಳಿದ್ದಾರೆ. ಅದರ ಮೇಲೆ ಅರೆಸ್ಟ್ ಆಗಿದ್ದಾರೆ ಇಷ್ಟೇ. ತಿಮರೋಡಿ ಜೈಲು ಪಾಲಾಗಿದ್ರೆ ಗಿರೀಶ್ ಮಠಣ್ಣನವರ್ ಈಗಾಗಲೇ ಠಾಣೆಗೆ ತೆರಳಿ ವಿಚಾರಣೆಗೆ ಸಹಕರಿಸಿದ್ದಾರೆ. ಇತ್ತ ಯೂಟ್ಯೂಬರ್ ಸಮೀರ್ಗೂ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.